2 ವಾರ ಲಾಕ್ಡೌನ್ ವಿಸ್ತರಣೆ ಆಗ್ತಾ ಇದೆ. 2 ವಾರಗಳ ಕಾಲ ಮುಂದೂಡಲಾಗಿರುವಂತದ್ದು ಮತ್ತೆ 2 ವಾರ ಲಾಕ್ಡೌನ್ ವಿಸ್ತರಣೆ ಆಗ್ತಾ ಇರುವಂತದ್ದು. ಮೇ 3 ಆದ್ಮೇಲೆ ಲಾಕ್ಡೌನ್ ಫ್ರೀ ಆಗತ್ತಾ ಅನ್ನುವ ಪ್ರಶ್ನೆ ಇತ್ತಲ್ಲ, ಈಗ ಉತ್ತರ ಸಿಗ್ತಾ ಇದೆ. 2 ವಾರಗಳ ಕಾಲ ಮುಂದೂಡಲಾಗಿರುವಂತದ್ದು. ಮೇ 17ರವರೆಗೂ ಕೂಡ ಲಾಕ್ಡೌನ್ ಕಂಟಿನ್ಯೂ ಆಗ್ತಾ ಇದೆ. ಲಾಕ್ಡೌನ್ ಭಾಗ 3 ಇದು. ಲಾಕ್ಡೌನ್ ಭಾಗ 3 ಕಂಟಿನ್ಯೂ ಆಗ್ತಾ ಇದೆ. ಗ್ರೀನ್ ಝೋನ್ ನಲ್ಲಿ ಎಲ್ಲಾ ಚಟುವಟಿಕೆ ಆರಂಭಕ್ಕೆ ಅನುಮತಿಯನ್ನ ನೀಡಲಾಗಿರುವಂತದ್ದು. ಗ್ರೀನ್ ಝೋನ್ ಗಳಲ್ಲಿ ಅನುಮತಿಯನ್ನ ನೀಡಲಾಗ್ತಾ ಇದೆ. ಆದ್ರೆ ರೆಡ್ ಝೋನ್ ಗಳಲ್ಲಿ ಮಾತ್ರ ಯಥಾಸ್ಥಿತಿ ಮುಂದುವರಿತಾ ಇದೆ. 2 ವಾರ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗ್ತಾ ಇದೆ. 2 ವಾರಗಳ ಕಾಲ ಈಗ ಭಾರತದಾದ್ಯಂತ ದೇಶದಲ್ಲಿ 2 ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆಯನ್ನ ಮಾಡಲಾಗಿದೆ. ಅಂದ್ರೆ 2 ವಾರ ಅಂದ್ರೆ ಮೇ 17ರವರೆಗೂ ವಿಸ್ತರಣೆ ಆಗ್ತಾ ಇದೆ. ಮೇ 3ರವರೆಗೂ ಇತ್ತಲ್ವಾ, 2 ವಾರ ಅಂದ್ರೆ 14 ದಿನಗಳು. ಸೊ ಮೇ 3ರಿಂದ ಮೇ 17ರವರೆಗೂ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗ್ತಾ ಇರುವಂತದ್ದು. ಇದು ಲಾಕ್ಡೌನ್ 3, ಲಾಕ್ಡೌನ್ ಭಾಗ 3. ಗ್ರೀನ್ ಝೋನ್ ನಲ್ಲಿ ಬಸ್ ಸಂಚಾರ ಇರುತ್ತೆ. ಗ್ರೀನ್ ಝೋನ್ ಗಳಲ್ಲಿ ಬಸ್ ಸಂಚಾರದ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಆದ್ರೆ ಕಂಪ್ಲೀಟ್ ಆಗಿ ಇರೋದಿಲ್ಲ. ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿ, ಕೆಲವೊಂದು ಹಂತ ಹಂತವಾಗಿ ಮಾರ್ಪಾಡನ್ನ ಮಾಡಿ ಅಲ್ಲಿ ನಿಯಮವನ್ನ ಸಡಿಲಿಕೆ ಮಾಡಲಾಗುತ್ತೆ. ನಲ್ಲಿ ಎಲ್ಲಾ ಚಟುವಟಿಕೆಗಳನ್ನ ಆರಂಭ ಮಾಡುವಂತ ನಿಟ್ಟಿನಲ್ಲಿ ಅನುಮತಿಯನ್ನ ನೀಡಲಾಗ್ತಾ ಇದೆ. 2 ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆಯಾದರೂ ಕೂಡ ಕೆಲವೊಂದು ಮಾರ್ಪಾಡುಗಳನ್ನ ಮಾಡಿ ಲಾಕ್ಡೌನ್ ಅನ್ನ ವಿಸ್ತರಣೆಯನ್ನ ಮಾಡಲಾಗ್ತಾ ಇದೆ. ಮತ್ತೆ 2 ವಾರಗಳ ಕಾಲ ಈಗ ಅಂದ್ರೆ ಈ ಒಂದು ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗಿದೆ. ಮೊದಲು 21 ದಿನ, ಅದಾದ್ಮೇಲೆ ಮತ್ತೆ 19 ದಿನಗಳ ಕಾಲ ವಿಸ್ತರಣೆ ಮಾಡಲಾಗಿತ್ತು. ಈಗ 14 ದಿನ. ಟೋಟಲ್ ಆಗಿ ಭಾರತ 54 ದಿನಗಳ ಕಾಲ ಲಾಕ್ಡೌನ್ ಆದಂತಾಗುತ್ತೆ. ಕೇಂದ್ರ ಗೃಹ ಇಲಾಖೆ ಘೋಷಣೆಯನ್ನ ಮಾಡಿರುವಂತದ್ದು. ಯಾವಾಗ್ಲೂ ಕೂಡ ನರೇಂದ್ರ ಮೋದಿ ಅವರು ವಿಸ್ತರಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾಗಿ ಹೇಳಿಕೆಯನ್ನ ನೀಡ್ತಾ ಇದ್ರು, ಅವರೇ ಮಾತನಾಡ್ತಾ ಇದ್ರು. ಆದ್ರೆ ಈ ಬಾರಿ ನರೇಂದ್ರ ಮೋದಿ ಅವರು ಮಾತನಾಡಿಲ್ಲ. ಇನ್ನು ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ಧರ್ಣೀಶ್ ಬುಕ್ಕನಕೆರೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಧರ್ಣೀಶ್, ನರೇಂದ್ರ ಮೋದಿ ಅವರು ಮಾತನಾಡ್ತಾರೆ, ಯಾವಾಗ ಮಾತನಾಡ್ತಾರೆ, ಅವರು ಎಷ್ಟು ದಿನಗಳ ಕಾಲ ಲಾಕ್ಡೌನ್ ಅನ್ನ ಮುಂದುವರಿಸ್ತಾರೆ ಅಂತ ಹೇಳ್ತಾರೆ ಅನ್ನುವ ನಿರೀಕ್ಷೆ ಇತ್ತು. ಆದ್ರೆ ಈಗ ದಿಢೀರಂತ 2 ವಾರಗಳ ಕಾಲ ಲಾಕ್ಡೌನ್ ವಿಸ್ತರಣೆ ಅಂತ ಕೇಂದ್ರ ಸರ್ಕಾರ ಹೇಳಿರುವಂತದ್ದು. ಯಾವ್ಯಾವ ರೀತಿಯಾಗಿ ಇಲ್ಲಿ ಕೆಲವೊಂದು ನಿಯಮಗಳನ್ನ ಸಡಿಲಿಕೆ ಮಾಡಲಾಗ್ತದೆ, ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ? ಲಾಕ್ಡೌನ್ ಅನ್ನ ಜಾರಿ ಮಾಡಿಸಿದಷ್ಟು ಸುಲಭವಾಗಿ ಲಾಕ್ಡೌನ್ ಅನ್ನ ಲಿಫ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರಲ್ಲ. ಯಾಕೆಂದ್ರೆ ಒಂದೇ ಸಲಕ್ಕೆ ಲಾಕ್ಡೌನ್ ಅನ್ನ ಲಿಫ್ಟ್ ಮಾಡಿದ್ರೆ ಇನ್ನಷ್ಟು ತೀವ್ರವಾಗಿ ಕೊರೋನಾ ಸೋಂಕು ಹರಡುತ್ತಿತ್ತು. ಮತ್ತೆ ಈಗ ನಾವು ಜನವರಿ 30ಕ್ಕೆ ದೇಶದಲ್ಲಿ ಮೊದಲನೇ ಬಾರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿತ್ತು ನಗರದಲ್ಲಿ. ಈಗ ಏಪ್ರಿಲ್ 30ರವರೆಗೆ ಅಂದ್ರೆ 3 ತಿಂಗಳ ಅವಧಿಯಲ್ಲಿ 35,000ಕ್ಕೂ ಹೆಚ್ಚು ಜನರಿಗೆ ಸೋಂಕು ಹರಡಿದೆ. ಅದು ಕೂಡ ಏನೋ ಲಾಕ್ಡೌನ್ ನಡುವೆ. ಸೊ ಈಗ ಲಾಕ್ಡೌನ್ ಅನ್ನ ಲಿಫ್ಟ್ ಮಾಡ್ಬಿಟ್ರೆ, ತೆರವು ಮಾಡ್ಬಿಟ್ರೆ ಅದು ಇನ್ನಷ್ಟು ತೀವ್ರ ಆಗತ್ತೆ ಅನ್ನುವಂಥದ್ರಲ್ಲಿ ಯಾವ ಅನುಮಾನಗಳು ಉಳಿದಿಲ್ಲದೆ ಇರೋದ್ರಿಂದ ಲಾಕ್ಡೌನ್ ಅನ್ನ ಲಿಫ್ಟ್ ಮಾಡೋದು ಒಂದು ರೀತಿಯಲ್ಲಿ ಅನಿವಾರ್ಯವಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ಹಾಗಾಗಿ ಈಗ ಲಾಕ್ಡೌನ್ ಅನ್ನ ಲಿಫ್ಟ್ ಮಾಡುವಂತಹ ನಿರ್ಧಾರದಿಂದ ಕೇಂದ್ರ ಸರ್ಕಾರ ಹಿಂದೆ ಸರಿದಿದೆ. ಬಹಳಷ್ಟು ಸಭೆಗಳನ್ನ ಮಾಡಿ, ಸಮಾಲೋಚನೆಯನ್ನ ಮಾಡಿ, ತಜ್ಞರ ವರದಿಯನ್ನ ತರಿಸ್ಕೊಂಡು ಅಭಿಪ್ರಾಯಗಳನ್ನ, ಸಲಹೆ ಶಿಫಾರಸುಗಳನ್ನ ಸಂಗ್ರಹಿಸಿ ಕಡೆಗೂ ಕೂಡ 2 ವಾರ ಲಾಕ್ಡೌನ್ ಅನ್ನ ವಿಸ್ತರಿಸುವ ತೀರ್ಮಾನಕ್ಕೆ ಕೇಂದ್ರ ಸರ್ಕಾರ ಬಂದಿದೆ. ಈಗ ಕೇಂದ್ರ ಸರ್ಕಾರದ ಗೃಹ ಇಲಾಖೆ ಅಧಿಕೃತವಾಗಿ ಲಾಕ್ಡೌನ್ ಅನ್ನ ವಿಸ್ತರಿಸಿ ಆದೇಶವನ್ನ ಹೊರಡಿಸಿದೆ. ಇಲ್ಲಿ ಒಂದು ಅಂಶವನ್ನ ಗಮನಿಸ್ಬೇಕೇನಂತಂದ್ರೆ, ಹಿಂದೆ 2 ಬಾರಿ ಲಾಕ್ಡೌನ್ ಅನ್ನ ಘೋಷಣೆ ಮಾಡಿದಾಗ ಮತ್ತು ವಿಸ್ತರಣೆ ಮಾಡಿದಾಗ ಪ್ರಧಾನಿ ನರೇಂದ್ರ ಮೋದಿ ಖುದ್ದು ದೇಶವಾಸಿಗಳನ್ನ ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು. ಯಾವ ಕಾರಣಕ್ಕೆ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗ್ತಿದೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆದ್ರೆ ಈಗ ಅಂದ್ರೆ 3ನೇ ಹಂತದಲ್ಲಿ ಲಾಕ್ಡೌನ್ ಅನ್ನ ವಿಸ್ತರಿಸುವ ಸಂದರ್ಭದಲ್ಲಿ ಕೇಂದ್ರ ಗೃಹ ಇಲಾಖೆಯ ಆದೇಶದ ಮೂಲಕ ವಿಸ್ತರಿಸಲಾಗ್ತಾ ಇದೆ. ಮೋದಿ ದೇಶವಾಸಿಗಳನ್ನ ಉದ್ದೇಶಿಸಿ ಮಾತನಾಡ್ತಿಲ್ಲ. ಇವತ್ತು ಆಕ್ಚುಲಿ ಅವರು ದೇಶವನ್ನು ಉದ್ದೇಶಿಸಿ ಮಾತನಾಡ್ತಾರೆ ಅಂತ ಹೇಳಲಾಗ್ತಿತ್ತು.
ಒಂದು ಇವತ್ತು ಕಾರ್ಮಿಕ ದಿನಾಚರಣೆ, ಜೊತೆಗೆ ಇಡೀ ದೇಶದಲ್ಲಿ ಲಾಕ್ಡೌನ್ ನಿಂದಾಗಿ ಅತಿ ಹೆಚ್ಚು ಸಫರ್ ಪಡ್ತಿರುವಂತವರು ಬಡವರು, ಅದರಲ್ಲೂ ಕಾರ್ಮಿಕರು, ಕೂಲಿ ಕಾರ್ಮಿಕರು, ವಲಸೆ ಕಾರ್ಮಿಕರು. ಹಾಗಾಗಿ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕಾರ್ಮಿಕರ ದಿನವನ್ನೇ ಆಯ್ಕೆ ಮಾಡ್ಕೊಳ್ತಾರೆ. ಇವತ್ತು ದೇಶವನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಲಾಕ್ಡೌನ್ ಇರುತ್ತೋ ಇರಲ್ವೋ, ಮುಂದುವರಿಯುತ್ತೋ ಮೊಟಕುಗೊಳ್ಳುತ್ತೋ ಅನ್ನುವಂಥದ್ದನ್ನ ಹೇಳ್ತಾರೆ ಅಂತ ಒಂದು ಆ ಥರದೊಂದು ಅಂದಾಜು ಇತ್ತು. ಆದ್ರೆ ಈಗ ಕೇಂದ್ರ ಗೃಹ ಇಲಾಖೆ ಮುಖಾಂತರ ಲಾಕ್ಡೌನ್ ಮತ್ತೆರಡು ವಾರಗಳ ಕಾಲ ವಿಸ್ತರಣೆ ಆಗಿದೆ. ಅಂದ್ರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಿರುವಂತದ್ದು ಏನಂತಂದ್ರೆ, ಇಷ್ಟೆಲ್ಲ ಆಗಿಯೂ ಕೂಡ, ಒಂದಲ್ಲ ಎರಡು ಬಾರಿ ಲಾಕ್ಡೌನ್ ಮಾಡಿಯೂ ಕೂಡ, ಇಡೀ ದೇಶವನ್ನೇ ದಿಗ್ಬಂಧನ ಮಾಡಿಯೂ ಕೂಡ ಕರೋನಾ ಸೋಂಕು ಹರಡುವಿಕೆ ನಿಯಂತ್ರಣಕ್ಕೆ ಬಾರದೇ ಇರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗಿದೆ. ಆದ್ರೆ ಈ ಲಾಕ್ಡೌನ್ ವಿಸ್ತರಣೆ ಮಾಡ್ಲಿಕ್ಕೆ ಬಹಳ ದೊಡ್ಡ ಗೊಂದಲ ಇತ್ತು ಕೇಂದ್ರ ಸರ್ಕಾರಕ್ಕೆ. ಯಾಕೆಂದ್ರೆ ಉತ್ಪಾದನಾ ವಲಯ ಪಾತಾಳಕ್ಕೆ ಕುಸಿತ್ತು. ಈ ಎಲ್ಲ ಉತ್ಪಾದನಾ ವಲಯಗಳಿಂದನೂ ಕೂಡ ಲಾಕ್ಡೌನ್ ಅನ್ನ ನೀವು ಲಿಫ್ಟ್ ಮಾಡಿ ಅನ್ನುವಂತಹ ಒತ್ತಡವೇ ಕೇಳ್ಬರ್ತಿದ್ದು. ಫಾರ್ ಎಕ್ಸಾಂಪಲ್, ಇನ್ಫೋಸಿಸ್ ನ ನಾರಾಯಣ್ ಮೂರ್ತಿ ಮೊನ್ನೆ ಹೇಳ್ತಾ ಇದ್ರು, ವೆಬಿನಾರ್ ನಲ್ಲಿ ಅವರು ಮಾತನಾಡ್ತಾ ಇದ್ರು, ಒಂದೊಮ್ಮೆ ಲಾಕ್ಡೌನ್ ವಿಸ್ತರಣೆ ಆದ್ರೆ ಜನ ಕರೋನಾ ಸೋಂಕಿನಿಂದ ಸಾಯಕ್ಕಿನ ಹೆಚ್ಚಾಗಿ ಹಸಿವಿನಿಂದ ಸಾಯ್ತಾರೆ ಅಂತ ಹೇಳ್ತಿದ್ರು. ಈ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರನ್ನ ನಾವು ಅಷ್ಟು ಲಘುವಾಗಿ ಪರಿಗಣಿಸಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಪ್ರಭಾವ ಬೀರುವಂತಹ ವ್ಯಕ್ತಿ, ಸರ್ಕಾರಗಳ ಮಟ್ಟದಲ್ಲಿ, ಜನಮಾನಸದ ಮಟ್ಟದಲ್ಲಿ ಪ್ರಭಾವ ಬೀರುವಂತಹ ವ್ಯಕ್ತಿ. ಅದೊಂದು ಎಕ್ಸಾಂಪಲ್ ಅಷ್ಟೇ. ಅವರು ಈ ರೀತಿ ಅಭಿಪ್ರಾಯವನ್ನ ಹೊರಡಿಸುವ ಮುಖಾಂತರ ಕೇಂದ್ರ ಸರ್ಕಾರದ ಮೇಲೆ ಉತ್ಪಾದನಾ ವಲಯದಿಂದ ಯಾವ ಮಟ್ಟದ ಪ್ರಭಾವ ಇತ್ತು ಅಥವಾ ಒತ್ತಡ ಇತ್ತು ಅನ್ನುವಂಥದ್ದು ಗೊತ್ತಾಗುತ್ತೆ. ಹಾಗಾಗಿ ಲಾಕ್ಡೌನ್ ಅನ್ನ ವಿಸ್ತರಿಸಬೇಕು ಅನ್ನುವಂಥದ್ದಕ್ಕೆ ಕೇಂದ್ರ ಸರ್ಕಾರಕ್ಕೆ ಆರೋಗ್ಯ ಇಲಾಖೆ ಹೇಳ್ತಿದ್ರೆ, ಆರ್ಥಿಕ ವಲಯದಿಂದ, ಉತ್ಪಾದನಾ ವಲಯದಿಂದ, ಅದರಲ್ಲೂ ದೊಡ್ಡ ದೊಡ್ಡ ಉತ್ಪಾದಕರು ಲಾಕ್ಡೌನ್ ಅನ್ನ ಮುಂದುವರಿಸಬೇಡಿ ಅನ್ನುವಂಥದ್ದು ಹೇಳ್ತಿದ್ರು. ಇಂಥದೊಂದು ಜಿಜ್ಞಾಸೆ. ಈಗ ಧರಣೀಶ್, ಮೇನ್ ಆಗಿ ಲಾಕ್ಡೌನ್ ವಿಸ್ತರಣೆ ಆದಂತ ಸಂದರ್ಭದಲ್ಲಿ ಕಳೆದ 2 ಬಾರಿನೂ ಕೂಡ ಯಾವ ಸ್ಥಿತಿಯಲ್ಲಿತ್ತು ಅದೇ ಸ್ಥಿತಿಯಲ್ಲಿ ಮುಂದುವರಿಸಬೇಕು ಅಂತ ಲಾಕ್ಡೌನ್ 2 ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಈಗ ಸಾಕಷ್ಟು ಮಾರ್ಪಾಡುಗಳನ್ನ ಮಾಡಿಬಿಟ್ಟು ಈ ಒಂದು ಲಾಕ್ಡೌನ್ ಅನ್ನ ವಿಸ್ತರಣೆ ಮಾಡಲಾಗ್ತದೆ, ಎಕ್ಸೆಪ್ಟ್ ರೆಡ್ ಝೋನ್ ಅನ್ನ ಹೊರತುಪಡಿಸಿ, ಅಲ್ವಾ? ಈಗ ಅದರಲ್ಲಿ ಬಹಳಷ್ಟು ವಿಷಯಗಳು ಅಡಕವಾಗಿದ್ದಾವೆ. ಏಕೆಂದ್ರೆ ಧರ್ಮೇಶ್, ನಿಮ್ಮನ್ನ ಮತ್ತೆ ಸಂಪರ್ಕ ಮಾಡ್ತೀನಿ, ಹಾಗೆ ಸಂಪರ್ಕದಲ್ಲಿರಿ. ನಮ್ ಜೊತೆ ಈಗ ಆರ್ಥಿಕ ತಜ್ಞರಾಗಿರುವಂತ ಡಾಕ್ಟರ್ ಕೇಶವ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಲಾಕ್ಡೌನ್ ವಿಸ್ತರಣೆ ಆಗುತ್ತಾ ಇಲ್ವಾ ಅನ್ನುವ ಸಾಕಷ್ಟು ಸಂಶಯಗಳ ನಡುವೆ ಈಗ ಲಾಕ್ಡೌನ್ ವಿಸ್ತರಣೆ ಆಗಿದೆ ಮೇ 17ರವರೆಗೆ. ಆರ್ಥಿಕ ಪುನಶ್ಚೇತನದ್ದೇ ಸವಾಲಿರುವಂತದ್ದು ಪ್ರತಿಯೊಂದು ರಾಜ್ಯಕ್ಕೂ, ಹಾಗೆ ದೇಶಗಳಿಗೂ, ಭಾರತನೂ ಸೇರಿದಂತೆ. ಸೊ ಯಾವ್ಯಾವ ರೀತಿಯಾಗಿ ಈಗ ಮಾರ್ಪಾಡುಗಳನ್ನ ಮಾಡಬಹುದು ಅಂತ ಅನ್ಸುತ್ತೆ? ಹಾಗೆ ಈ ಲಾಕ್ಡೌನ್ ಭಾಗ 3ಗೆ ನಿಮ್ ರಿಯಾಕ್ಷನ್ ಏನು? ಬಹುಶಃ ಒಂದು ಮೊದಲನೇ ಭಾಷಣದಲ್ಲಿ ಮೋದಿ ಅವರು ಹೇಳಿದಂಗೆ ಜಾನ್ ಹೈ ಟು ಜಹಾನ್ ಹೈ, ಹೆಲ್ತ್ ಇಂಪಾರ್ಟೆಂಟ್ ಮೋರ್ ದನ್ ಎಕಾನಮಿ ಅಂತ ಅವರು ಪದೇ ಪದೇ ಸ್ಟ್ರೆಸ್ ಮಾಡ್ತಾ ಇದ್ರು. ಆದ್ರೆ ಇವತ್ತಿನ ಅದಕ್ಕಾಗಿ ಥರ್ಡ್ ಇದನ್ನು ಫೇಸ್ ಅಲ್ಲಿ ಲಾಕ್ಡೌನ್ ಮುಂದುವರೆದಿದೆ 2 ವಾರ ಅಂತ ನಾನು ಭಾವಿಸ್ತೀನಿ. ಆದ್ರೆ ಅಲ್ಲಿ ಒಂದ್ ವಿಚಾರ ಏನ್ ಗಮನಿಸಬೇಕು ಅಂತಂದ್ರೆ, ನೀವು ನಾರಾಯಣ್ ಮೂರ್ತಿ ಅವ್ರು ಸರಿಯಾಗಿ ಕೋಟ್ ಮಾಡ್ತಾ ಇದ್ದಿದ್ರು, ಅಲ್ಲಿ ಏನಾಗಿದೆ ಅಂದ್ರೆ ಅವ್ರು ಹೇಳಿದ್ದು ಮೋಸ್ಟ್ ಯಾರು ಫಿಸಿಕಲಿ ಏಬಲ್ ಚೆನ್ನಾಗಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ ಯೂತ್ ಅಂತರ್ಕೈ ಕೆಲಸ ತಗೊಳ್ಳೋಣ, ಮಿಕ್ಕದವ್ರನ್ನ ಇದ್ ಮಾಡಿದ್ರೆ ಆಗತ್ತೆ ಅನ್ನೋ ತರದಲ್ಲಿ ಅವ್ರು ಹೇಳ್ತಾ ಇದ್ರು. ಈಗ ಒಂದ್ ಕಾನ್ಸೆಪ್ಟ್ ಏನಂದ್ರೆ, ಎಕಾನಮಿ ಎಷ್ಟು ಇಂಪಾರ್ಟೆಂಟ್, ದೇಶ ಅದಕ್ಕಿಂತ ದೊಡ್ಡದು ಅನ್ನುವಂಥದ್ದು. ಅದಕ್ಕಾಗಿ ಲಾಕ್ಡೌನ್ ಮುಂದುವರಿಸಿದ್ದಾರೆ ಮೊದಲನೇದು. ಎರಡನೇದು, ಈಗ ರಿಸ್ಟ್ರಿಕ್ಷನ್ಸ್ ಹಾಕೊಂಡಿದ್ದಾರೆ, ಅಂದ್ರೆ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ, ರಿಸ್ಟ್ರಿಕ್ಷನ್ಸ್ ಹಾಕಿದ್ದಾರೆ. ರಿಸ್ಟ್ರಿಕ್ಷನ್ಸ್ ಯಾವ ಏರಿಯಾದಲ್ಲಿ ಇರುತ್ತೆ, ರೆಡ್ ಝೋನ್ ಅಲ್ಲಿ ಅದ್ರಲ್ಲಿ ಏನು ಇವಾಗ ನಾವು ಮುಂದುವರಿಯೋದಿಲ್ಲ, ಏನು ಆಕ್ಟಿವಿಟೀಸ್ ಪ್ರೊಡಕ್ಷನ್ ಆಕ್ಟಿವಿಟೀಸ್ ಮುಂದುವರಿಯಲ್ಲ ಅಂತ. ಆದ್ರೆ ಮಿಕ್ಕಿದ ಗ್ರೀನ್ ಝೋನ್ ಅಲ್ಲಿ ನಾವೆಲ್ಲ ಪ್ರೊಡಕ್ಷನ್ ಆಕ್ಟಿವಿಟೀಸ್ ವಿತ್ ರಿಸ್ಟ್ರಿಕ್ಷನ್ಸ್, ರಿಲ್ಯಾಕ್ಸೇಷನ್ ವಿತ್ ರಿಸ್ಟ್ರಿಕ್ಷನ್ಸ್ ಅಲ್ಲಿರುತ್ತೆ. ಸೊ ಹಂಗಾಗಿ ಇದೊಂದು ಬ್ಯಾಲೆನ್ಸ್ ಮಾಡುವ ಪ್ರಯತ್ನ, ಮೋರ್ ಓವರ್ ಇನ್ಸೆಂಟಿವ್ ತರ ಕಾಣಿಸ್ಬೋದಾ ಅಂತ. ಇದು ಯಾವ ಏರಿಯಾಗಳಲ್ಲಿ ರೆಡ್ ಝೋನ್ ಇದೆ ಅಲ್ಲಿ ಅಧಿಕಾರಿಗಳಿಗೂ ಮತ್ತು ಜನಕ್ಕೂ ನಾವಿನ್ನಷ್ಟು ಎಲ್ಲರೂ ಕೋಆಪರೇಟ್ ಮಾಡಿ ಮನೇಲಿದ್ದು ಯಾರ್ಯಾರಿಗೆ ಸಿಂಪ್ಟಮ್ಸ್ ಇದ್ರೆ ಹೋಗಿ ನಾವು ಟೆಸ್ಟ್ ಮಾಡಿಸ್ಕೊಂಡ್ರೆ, ನಾವು ಆರೆಂಜ್ ಝೋನ್ ಇಲ್ಲ ಗ್ರೀನ್ ಝೋನ್ ಗೆ ಹೋದಾಗ ನಮ್ಮ ಏರಿಯಾನು ಲಾಕ್ಡೌನ್ ಇಂದ ಮುಕ್ತ ಆಗತ್ತೆ ಅನ್ನುವಂತಹ ಒಂದು ಪ್ರೇರಣೆನೂ ಸಿಗ್ಬಹುದಾ ಅಂತ. ದಿಸ್ ಇಸ್ ಹೌ ಪಾಸಿಟಿವ್ ಆಗಿ ನಾನು ಇದನ್ನ ನೋಡ್ತಾ ಇದೀನಿ. ಯಾಕಂದ್ರೆ ಲಾಕ್ಡೌನ್ ಮಾಡಿದ್ಮೇಲೆ 11 ಡೇಸ್ಗೆ ಡಬಲ್ ಆಗ್ತಾ ಇದೆ ಇಂಡಿಯಾ. ಹಂಗಾಗಿ ಮತ್ತೆ ಇನ್ನೊಂದೇನಂದ್ರೆ, ಇನ್ ಕೇಸ್ ಲಾಕ್ಡೌನ್ ಮಾಡ್ದೇನೆ ಇದ್ರೆ ಈಗಾಗಲೇ ಲ್ಯಾಕ್ಸ್ ಟುಗೆದರ್ ಸೋಂಕಿತರಾಗ್ತಿದ್ರು ಅನ್ನೋದನ್ನು ಕೂಡ ಆರೋಗ್ಯ ಇಲಾಖೆ ನಮ್ಗೆ ತಿಳಿಸಿದೆ. ಸೊ ಇದೆಲ್ಲವನ್ನು ಮನಸ್ಸಲ್ಲಿ ಇಟ್ಕೊಂಡು
ಒಂದೊಂದೇ ಏರಿಯಾನ ಈಗ ಒಂದು ಗ್ರೀನ್ ಝೋನ್ ಅನ್ನ ಓಪನ್ ಮಾಡಿರೋ ತರದಲ್ಲೇ ಮುಂದಿನ ದಿನಗಳಲ್ಲಿ ಬಹುಶಃ ಈ ಒಂದು ವಾರ ನೋಡ್ಕೊಂಡು ಮತ್ತಷ್ಟು ರಿಲ್ಯಾಕ್ಸೇಷನ್ ಕೊಡ್ಬೋದು. ಆರೆಂಜ್ ಝೋನ್ ಅಲ್ಲಿ ಯಾವ್ದು ಕಾಣಿಸ್ತಾ ಇದ್ರೆ ದೋಸ್ ಟು ಬಿ ಶಿಫ್ಟೆಡ್ ಟು ಗ್ರೀನ್ ಝೋನ್ ಈ ತರ ಗವರ್ಮೆಂಟ್ ಮಾಡಿತ್ತಲ್ಲ ಸರ್, ಈಗ ಒಂದು 10 ಕೇಸ್ಗಳು ಒಂದೇ ಒಂದು ತಾಲೂಕಿಂದ ವರದಿ ಆದ್ರೆ ಆ ತಾಲೂಕನ್ನ ಹೊರತುಪಡಿಸಿ ಉಳಿದಂತ ತಾಲೂಕುಗಳಲ್ಲಿ ಉತ್ಪಾದನಾ ವಲಯವನ್ನ, ಕೈಗಾರಿಕಾ ವಲಯನ್ನ ಓಪನ್ ಮಾಡ್ಲಿಕ್ಕೆ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಜಿಲ್ಲಾಧಿಕಾರಿಗಳಿಗೆ ಪರಮಾಧಿಕಾರವನ್ನ ಕೊಡ್ಲಾಗಿತ್ತು. ಆ ರೀತಿಯಾಗಿ ಮಾಡಬಹುವಂತ ಚಾನ್ಸಸ್ ಇದೆ ಅನ್ಸುತ್ತೆ ಈಗ. ಹೌದು, ಅದು ಮಾಡಿದ್ರೆ ಈಗ ಬೆಂಗಳೂರಂತ ಊರಲ್ಲಿ, ಈಗ ಒಂದು ಡಿಸ್ಟ್ರಿಕ್ಟ್ ಅಲ್ಲಿ ಬಿಡಿ, ಬೆಂಗಳೂರಂತ ಊರಲ್ಲಿ ಬೇರೆ ನಾವು ಇಡೀ ಕರ್ನಾಟಕಕ್ಕೆ ನಮ್ಗೆ ಒಂದು 65% ಇನ್ಕಮ್ ಕೊಡುವಂತ ಜಿಲ್ಲೆ, ಇಂಥ ಕಡೆ ನಾವು ಈಗ ಮೇನ್ ಎಲ್ಲಿ ಹಾಟ್ಸ್ಪಾಟ್ ಇದೆ ಹೆಂಗಿರೋದನ್ನ ಸೀಸ್ ಡೌನ್ ಮಾಡಿದೀವಿ, ಆ ಏರಿಯಾಗಳನ್ನ ಫುಲ್ ಕಾರ್ಡನ್ ಮಾಡಕ್ ಸಾಧ್ಯ ಆದ್ರೆ ಈವನ್ ಬ್ಯಾಂಗ್ಳೂರಲ್ಲಿ ನಾವು ಪ್ರೊಡಕ್ಷನ್ ಆಕ್ಟಿವಿಟೀಸ್ ನ ಸ್ಟಾರ್ಟ್ ಮಾಡ್ಲಿಕ್ಕೆ ಒಳ್ಳೇದಾಗತ್ತೆ. ಬಹುಶಃ ಆ ಮಾಡೆಲ್ ನ ನಾವು ತಾಲೂಕಲ್ಲಿ ಸಕ್ಸಸ್ಫುಲ್ ಆದ್ರೆ ಬೆಂಗಳೂರಿಗೂ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಕಾಣುತ್ತೆ. ಸರ್, ಈಗ ಮೇನ್ ಆಗಿ ಇದ್ದಿದ್ದಂತ ಸವಾಲು ಅಂದ್ರೆ ದೇಶಕ್ಕೂ ಆರ್ಥಿಕ ಪುನಶ್ಚೇತನ ಅನ್ನುವ ಪ್ರಶ್ನೆ. ಸೊ ಮೇನ್ ಆಗಿ ಈಗ ಭಾರತ ಕಂಪ್ಲೀಟ್ ಆಗಿ ಲಾಕ್ ಡೌನ್ 2 ವೀಕ್ಸ್ ಮುಂದುವರೆದ್ರೂ ಕೂಡ ಏನೇನೆಲ್ಲ ಮಾಡುವಂತ ಸಾಧ್ಯತೆ ಇದೆ ಆರ್ಥಿಕ ಪುನಶ್ಚೇತನ ನಿಟ್ಟಿನಲ್ಲಿ? ಏನ್ ಮಾಡಬಹುದು, ಏನ್ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ? ಒಂದು ಈ ಫೇಸಸ್ ಅಲ್ಲಿ ಪ್ರೊಡಕ್ಷನ್ ಆಕ್ಟಿವಿಟಿ ಶುರು ಮಾಡ್ಲೇಬೇಕು. ಯಾಕೆಂದ್ರೆ ಇಲ್ಲ ಅಂದ್ರೆ ಈಗ ಅದರಲ್ಲಿ ಎಸ್ಪೆಷಲಿ ಡೈಲಿ ವೇಜಸ್ಗೆ ನಾವು ಊಟ ಅಂತೂ ಕೊಡ್ತಾ ಇದೀವಿ, ಬಟ್ ಎಷ್ಟು ದಿನ ಈ ತರದಲ್ಲಿ ಮುಂದುವರಿಯಕ್ಕಾಗತ್ತೆ ಅಂತ. ಮತ್ತೆ ಈಗಲೂ ಕೆಲವು ರಿಪೋರ್ಟ್ಸ್ ಏನ್ ಹೇಳುತ್ತೆ ಅಂದ್ರೆ ತಗೊಂಡಿರೋರೇ ತಗೊಳ್ತಿರ್ತಾರೆ, ಮಿಕ್ಕಿದವ್ರಿಗೆ ನಮ್ಮಲ್ಲಿ 3D ಇರುವಂತ ಜನನು ನಾವಿದೀವಿ. ನಾವೇನಂದ್ರೆ ನನಗ್ ಸಿಗ್ತಾ ಇದೆ, ನಾನೇ ಮತ್ತೆ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೀನಿ. ಇನ್ ಕೆಲವರಿಗೆ ಸಿಗ್ತಾನೆ ಇಲ್ದೇನೂ ಇರುವ ಸಾಧ್ಯತೆಗಳಿದೆ, ಕೆಲವು ವರದಿಗಳು ಅದನ್ನ ಹೇಳ್ತಾ ಇದೆ. ಸೊ ಇಂಥ ಸನ್ನಿವೇಶದಲ್ಲಿ ಸಾಧ್ಯ ಆದಷ್ಟು ಇದರಿಂದ ಹೊರಗೆ ಬರ್ಬೇಕು. ನಾವು ಹೊರಗೆ ಬರುವಾಗ ಏನಾಗತ್ತೆ, ಈಗ ಯಾವ್ಯಾವ ಝೋನ್ ಅಲ್ಲಿ ಅಲ್ಲಿ ಅವ್ರು 50% ಮಾತ್ರ, ಫಸ್ಟ್ 33% ಅಂದ್ರು, ಈಗ 50% ವರ್ಕರ್ಸ್ ಇಟ್ಕೊಂಡು ಕೆಲವು ಇಂಡಸ್ಟ್ರೀಸ್ ಅಲ್ಲಿ ಇರೋ ಇನ್ ಕೇಸ್ ಅಲ್ಲಿ ರೆಸಿಡೆನ್ಸ್ ಕೊಡಕ್ ಸಾಧ್ಯ ಆದ್ರೆ ಎಲ್ಲ ವಿತ್ ಪ್ರಿಕಾಷನ್ಸ್ ಶುರು ಮಾಡಿ ನಿಮ್ ಪ್ರೊಡಕ್ಷನ್ ಯೂನಿಟ್, MSMEs ಅಂತೆಲ್ಲ ಹೇಳಿದ್ದಾರೆ. ಸೊ ಇದನ್ನ ಫೇಸಸ್ ಅಲ್ಲಿ ಶುರು ಮಾಡಿದ್ರೆ ಬಹುಶಃ ಒಳ್ಳೇದಾಗತ್ತೆ ಅನ್ಸುತ್ತೆ. ಮತ್ತೆ ಬೆಸ್ಟ್ ಏನು ಅಂತಂದ್ರೆ ನಾವ್ ಅವಾಗ್ಲೇ ಮಾತಾಡ್ದಂಗೆ ಪ್ರತಿ ಸೆಕ್ಟರ್ಗೆ ಒಂದೊಂದು ಸಪರೇಟ್ ಗೆ ಒಂದು ಪ್ಯಾಕೇಜ್ ಮಾಡ್ಬೇಕು. MSMEಗೆ ಸಪರೇಟ್ ಪ್ಯಾಕೇಜ್ ಮಾಡ್ಬೇಕು, ಅಗ್ರಿಕಲ್ಚರ್ಗೆ ಸಪರೇಟ್ ಮಾಡ್ಬೇಕು, ಇಂಡಸ್ಟ್ರಿಗೆ. ಸೊ ಎಲ್ಲದಕ್ಕೂ ಸಪರೇಟ್ ಮಾಡ್ಬೇಕು. ಈವನ್ ಇಲ್ಲಿ ರೀಜನ್ ಸ್ಪೆಸಿಫಿಕ್ ಆಗಿ ಈ ಏರಿಯಾದಲ್ಲಿ ಪ್ರಾಬ್ಲಮ್ ಇದ್ರೆ ಆ ಏರಿಯಾನ ಸೀಸ್ ಡೌನ್ ಮಾಡಿ ಮಿಕ್ಕಿದ ಏರಿಯಾಗಳಲ್ಲಿ ಎಲ್ಲಿದೆ ಅಲ್ಲಿಗೂ ಯಾರು ಬರಬಾರ್ದು. ಈ ಕಡೆ ಏರಿಯಾ ಸೀಸ್ ಡೌನ್ ಮಾಡಿರ್ತೀವೋ ಕ್ಲಿಯರ್ ಆಗಿರುವಂತ ಏರಿಯಾದಲ್ಲೂ ಯಾರು ಮತ್ತೆ ಮೂವ್ ಆಗ್ದಂಗೆ, ಸದ್ಯಕ್ಕೆ ಇಂಟರ್ ಡಿಸ್ಟ್ರಿಕ್ಟ್ ಯಾವುದೋ ರೀತಿಯ ಇದನ್ನ ಮಾಡ್ದಂಗೆ ಏರಿಯಾ ವೈಸ್ ಕಾರ್ಡನ್ ಮಾಡ್ಕೊಂಡು ಪ್ರೊಡಕ್ಷನ್ ಆಕ್ಟಿವಿಟಿ ಶುರು ಮಾಡೋದು ಈಗಿನ ಪ್ರಥಮ ಆದ್ಯತೆ ಆಗ್ಬೇಕು ಅಂತ ಅನ್ಕೊತೀನಿ. ಸರ್, ಇಲ್ಲಿ ಇನ್ನೊಂದು ವಿಚಾರ, ನಾವು ಬೆಂಗಳೂರನ್ನೇ ಮೇನ್ ಆಗಿ ತಗೊಳ್ಳೋದಾದ್ರೆ ಅಂದ್ರೆ 65% ಅಷ್ಟು ಆದಾಯದ ಮೂಲ ಕರ್ನಾಟಕದ ಸರ್ಕಾರಕ್ಕೆ ಬೆಂಗಳೂರೇ. ಸೊ ಇಲ್ಲಿ ಮೇನ್ ಆಗಿ ವೈಟ್ ಫೀಲ್ಡ್ ಈ ಸೈಡ್ ಎಲ್ಲ ನೋಡಿದ್ರೆ ನಾವು IT-BT ಮೇನ್ ಸೆಕ್ಟರ್ಸ್ ಎಲ್ಲ ಆ ಕಡೆನೆ ಇರುವಂತದ್ದು. ಆದ್ರೆ ಪೀಣ್ಯ ಕೈಗಾರಿಕೆಗಳ ಪ್ರದೇಶ ಪೀಣ್ಯದಲ್ಲಿ ಯಾವುದೇ ರೀತಿಯಾದಂತ ಝೋನ್ ಇಲ್ಲದಂತ ಹಿನ್ನೆಲೆಯಲ್ಲಿ, ಅಂದ್ರೆ ಯಾವುದೇ ಸೋಂಕಿತರು ಪತ್ತೆಯಾಗದಂತ ಹಿನ್ನೆಲೆಯಲ್ಲಿ ಅಲ್ಲಿ ಅವಕಾಶವನ್ನ ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತಾ? ಈಗ 50% ಅಷ್ಟು ಎಂಪ್ಲಾಯ್ಸ್ ನ ಯೂಸ್ ಮಾಡ್ಕೊಂಡು ಅಲ್ಲ ಅದನ್ನ ಮಾಡ್ಬೋದು ಇವರು. ನಾವೀಗ ಏನ್ ಮಾಡ್ಬೋದು, ಪೀನಿಯರ್ ಫುಲ್ ಒಂದು ಅಷ್ಟು ಏರಿಯಾನ ಲಾಕ್ ಡೌನ್ ರೀತಿಯಲ್ಲಿ ಅಲ್ಲಿ ಪೂರ್ತಿಯಾಗಿ ಮಾಡಿ ಏನೋ ಹೊರಗಡೆ ಹೋಗುವಾಗ ಫುಲ್ಲು ನಾವು ಥರ್ಮಲ್ ಸ್ಕ್ರೀನಿಂಗ್, ಸ್ಯಾನಿಟೈಸರ್ಸ್ ಎಲ್ಲ ಇದು ಮಾಡ್ಬಿಟ್ಟು ಅಲ್ಲಿ ವರ್ಕ್ ಶುರು ಮಾಡ್ಬೋದು. ಸೊ ಇದನ್ನ ಒಂದ್ ರೀತಿಲಿ ಯಾವ್ದೋ ಒಂದು ಕಂಪನಿ ಬಗ್ಗೆ ಹೇಳ್ತಾ ಇದ್ರು, ನಂಗೆ ಒಂದು ಪ್ರೈವೇಟ್ ಕಂಪನಿ ಬಗ್ಗೆ, ಅಲ್ಲಿ ಇದನ್ನ ಮಾಡಿದ್ದಾರೆ. ಈಗ ರಿಲಯನ್ಸ್ ವೆರಿ ಸ್ಪೆಸಿಫಿಕ್ ಒಂದು ಅಲ್ಲಿ ನನ್ಗೆ ನನ್ನ ಸ್ನೇಹಿತರು ಹೇಳಿದ್ದೇನು ಅಂತಂದ್ರೆ, ಆ ಕಂಪನಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅಲ್ಲೇನೆ ಹೋಗಿ ಇರ್ಬೇಕು ಅವ್ರು. ಯಾರ್ಯಾರು ಈಗ ಶುರು ಮಾಡಿದಾರೆ ಕೆಲಸ, ನನ್ನ ಸ್ನೇಹಿತರೊಬ್ರು ಹೇಳಿದ್ರು, ಅವ್ರು ಅಲ್ಲೇ ಹೋಗಿ ಕೆಲಸ ಮಾಡ್ಬೇಕು, ಅವ್ರಿಗೆ ಊಟ ತಿಂಡಿ ಎಲ್ಲ ಅಲ್ಲೇ ಸರ್ಬರಾಜ್ ಮಾಡ್ತಾ ಇದ್ದಾರೆ. ಸೊ ವಿತ್ ಆಲ್ ಪ್ರಿಕಾಷನ್ಸ್ ಇಂಡಸ್ಟ್ರಿಯಲ್ ಯೂನಿಟ್ಸ್ ಅಲ್ಲಿ ಶುರು ಮಾಡ್ಕೊಂಡಿದ್ದಾರೆ ಅವರು. ಸೊ ಸಿಮಿಲರ್ಲಿ ನಾವು ಪೀನಿಯರ್ ಕೂಡ ಅಲ್ಲೇ ಸುಮಾರು ಇದೆಲ್ಲ ಇದೆ, ಯಾವ್ದು ಒಂದು ಹೋಟೆಲ್ಸ್ ಎಲ್ಲ ಇದೆ, ಲಾಡ್ಜಸ್ ಇದೆ, ಅವುಗಳನ್ನ ಸದ್ಯಕ್ಕೆ ನಾವು ತಗೊಂಡು ಅಲ್ಲಿನ ಇವ್ರಿಗೆ ಊಟ ವಸತಿ ಕೊಟ್ಟು ಅಲ್ಲಿನ ಕಾರ್ಮಿಕರು ಅಲ್ಲೇ ಸ್ವಚ್ಛತೆಯಿಂದ ನೋಡ್ಕೊಂಡು ಅಲ್ಲಿ ಮತ್ತೆ ಬೇರೆ ಹೊರಗಡೆಯಿಂದ ರಾ ಮೆಟೀರಿಯಲ್ಸ್ ಏನೇ ಬಂದ್ರೇನು ಅದನ್ನ ಸ್ಯಾನಿಟೈಸರ್ಸ್ ಯೂಸ್ ಮಾಡಿ 48 hours ಬಿಟ್ಮೇಲೆ ಅವನ್ನೆಲ್ಲಾನು ಮತ್ತೆ ನಾವ್ ಇದ್ ಮಾಡಿ ತಗೊಂಡು ಕೆಲಸ ಶುರು ಮಾಡೋ ತರ ಮಾಡಬಹುದಾ ಅಂತ ಮಾಡಿದ್ರೆ ಒಳ್ಳೇದು ಅಂತ. ಅಲ್ಲ, ಒಂದು ಕಾರ್ಖಾನೆ ಓಪನ್ ಆದ್ರೆ ಅಲ್ಲಿ 50% ಅಷ್ಟು ಯೂಸ್ ಮಾಡ್ಕೊಂಡು ಎಂಪ್ಲಾಯ್ಸ್ ನ ಅದಕ್ಕೆ ಸ್ವಲ್ಪ ಅಂತರವನ್ನ ಕೊಟ್ಟು 1-2 hours ಕೊಟ್ಬಿಟ್ಟು ಅದಾದ್ಮೇಲೆ ಸ್ಯಾನಿಟೈಸ್ ಮಾಡಿಸಿ ಮತ್ತೆ ಇನ್ನೊಂದು ಶಿಫ್ಟ್ ಅಲ್ಲಿ ವರ್ಕರ್ಸ್ ನ ಯೂಸ್ ಮಾಡೋ ಒಂದು ಪ್ಲಾನ್ ಇತ್ತು.